ಹೊಳೆನರಸೀಪುರದ ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಚುಟುಕ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. 5,000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯು ವಿಶ್ವದ ಸಾವಿರಾರು ಭಾಷೆಗಳಲ್ಲಿ ಕನ್ನಡ ಭಾಷೆಗೆ 53ನೇ ಸ್ಥಾನ ನೀಡಲಾಗಿದ್ದು, ಕೇಳಲು ಸುಮಧುರವಾದ, ವ್ಯಾಕರಣೋಕ್ತವಾದ, ಏಕಾಗ್ರತೆಯಿಂದ ಮೈ ಮರೆಸುವಷ್ಟು ಸುಂದರವಾದ ನಮ್ಮ ಭಾಷೆಯು ರಾಜ್ಯೋತ್ಸವವಾಗದೆ ನಿತ್ಯೋತ್ಸವ ಆಗಬೇಕು. ನೀವುಗಳು ನೀಡುವ ಗೌರವ, ತೋರುವ ಪ್ರೀತಿ ಹಾಗೂ ಅಭಿಮಾನದಿಂದ ರಾಜ್ಯೋತ್ಸವವನ್ನು ನಿತ್ಯೋತ್ಸವ ಮಾಡಬಹುದು ಎಂದು ಸಾಹಿತಿ ನಾಗೇಶ್ ಕೌಂಡಿನ್ಯ ವಿಶ್ವಾಸದಿಂದ ನುಡಿದರು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ಭಾಷೆಯು ಮನ ಹಾಗೂ ಮನೆಯ ಭಾಷೆಯಾಗಬೇಕು. ಶಿಕ್ಷಣ ಹಾಗೂ ವ್ಯವಹಾರ ಮತ್ತು ಭವಿಷ್ಯದಲ್ಲಿ ಉದ್ಯೋಗದ ದೃಷ್ಟಿಯಿಂದ ಇಂಗ್ಲಿಷ್, ಹಿಂದಿ ಹಾಗೂ ಇತರ ಭಾಷೆಗಳ ಕಲಿಕೆ ಮಾಡಬಹುದು. ಆದರೆ ನಮ್ಮ ನಾಡಿನ ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ಆಡು ಭಾಷೆಯಲ್ಲಿ ಸುಲಲಿತವಾಗಿ ಅರ್ಥೈಸಿಕೊಳ್ಳುವ ಜೊತೆಗೆ ಪಾಲನೆಗೆ ಕನ್ನಡ ಅವಶ್ಯವಾಗಿದೆ ಮತ್ತು ಮನೆಗಳಲ್ಲಿ ಪುಟ್ಟ ಮಕ್ಕಳಿಗೆ ನಮ್ಮ ಭಾಷೆಯ ಪ್ರೌಢಿಮೆ ಹಾಗೂ ಸಾಹಿತ್ಯಗಳ ಬಗ್ಗೆ ತುಡಿತ ಹೆಚ್ಚಾಗುವಂತೆ ಮಾಡಿದ್ದಲ್ಲಿ ಕನ್ನಡ ಉಳಿಯುತ್ತದೆ ಎಂದರು. ನಮ್ಮ ಮನದಲ್ಲಿ ಕನ್ನಡಾಭಿಮಾನ ನೆಲೆ ನಿಂತಲ್ಲಿ ಕನ್ನಡ ಕಾವಲು ಸಮಿತಿ ಅಗತ್ಯವಿಲ್ಲ. ನಾವುಗಳೇ ಕನ್ನಡ ಕಾವಲು ಕಾಯುವಾಗ ಸಮಿತಿ ಅಗತ್ಯವಿಲ್ಲವೆಂದು ಆತ್ಮವಿಶ್ವಾಸದಿಂದ ನುಡಿದರು. ರಾಷ್ಟ್ರದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವ ಏಕೈಕ ಕನ್ನಡ ಭಾಷೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿಗಳನ್ನು ಓದಿ ಅರ್ಥೈಸಿಕೊಳ್ಳಲು ಕಷ್ಟವಾದರೂ 2-3 ಸಲ ಓದಿದರೆ ಅದರ ಸಾರವನ್ನು ತಿಳಿಯಲು ಸಾಧ್ಯವೆಂದರು. ಎಸ್.ಎಲ್. ಭೈರಪ್ಪನವರು ರಚಿಸಿದ ಪರ್ವ ಕಾದಂಬರಿ ಕುರಿತು ಮಾತನಾಡಿ, ಅದರ ಘಟನೆಗಳು ಹಾಗೂ ಸನ್ನಿವೇಶಗಳು ಮತ್ತು ಆಂತರಿಕ ಆಲೋಚನೆ ಕುರಿತು ಸವಿಸ್ತರವಾಗಿ ಮಾಹಿತಿ ನೀಡಿ, ಸಾಹಿತ್ಯ ಓದುವರಿಂದ ಎಷ್ಟು ವಿಷಯಗಳನ್ನು ಅರ್ಥೈಸಿಕೊಳ್ಳಬಹುದು ಎಂದು ತಿಳಿಸಿ, ತಾರಾಸು ಹಾಗೂ ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳ ಸಾಹಿತ್ಯದ ಬಗ್ಗೆ ವಿಶ್ಲೇಷಿಸಿದರು. ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪ್ರೇಮ ಮಂಜುನಾಥ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಆಶಾಜ್ಯೋತಿ, ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಮೂರ್ತಿ, ಪ್ರಾಧ್ಯಾಪಕ ಡಾಕ್ಟರ್ ನಾಗೇಶ್, ಡಾಕ್ಟರ್ ಅಶೋಕ್, ಸಹಾಯಕ ಪ್ರಾಧ್ಯಾಪಕರಾದ ಸುನೀಲ್, ಜಗದೀಶ್, ನಾಗೇಂದ್ರ, ಉಮೇಶ್, ಚುಟುಕು ಸಾಹಿತ್ಯ ಪರಿಷತ್ತಿನ ದಿಲೀಪ್ ಕುಮಾರ್ ಜೈನ್, ಪಟ್ಟಾಭಿರಾಮ್, ಮುರಳೀಧರ್ ಗುಪ್ತಾ, ಅಶೋಕ್, ವಿಜಯ್ ಕುಮಾರ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 3000 ವರ್ಷಗಳ ಇತಿಹಾಸ ಇದೆ ಅಂತ ನಾನು ಅಧ್ಯಯನ ಮಾಡಿ ಕೆಲವು ವಿಚಾರಗಳನ್ನು ಸಂಗ್ರಹಿಸಿದ ಪ್ರಕಾರ ಕನ್ನಡ ಭಾಷೆಗೆ 3000 ಅಲ್ಲ, ಮಹಾಭಾರತ ನಡೆದು 5,000 ವರ್ಷಗಳಿಗಿಂತ ಜಾಸ್ತಿ ಆಗಿದೆ. ಮಹಾಭಾರತದಲ್ಲಿ ವ್ಯಾಸ ಮಹರ್ಷಿಗಳು ಕೊನೆಯಲ್ಲಿ ಉಲ್ಲೇಖ ಮಾಡಿರುವ ಪ್ರಕಾರ ಈ ಕನ್ನಡ ಭಾಷೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇತ್ತು. ಹೇಗೆ ಅಂತ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ, ಅರ್ಜುನನ ಮಗ ಅಭಿಮನ್ಯು ಮಗ ಪರೀಕ್ಷಿತ್ ಮಗ ಜನಮೇಜಯ, ಅವನು ಕೊನೆಯ ರಾಜ. ಇಲ್ಲಿಗೆ ವ್ಯಾಸಭಾರತ ಮುಗಿಯಿತು. ಈ ಜನಮೇಜಯ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಬಂದಾಗ ನಮ್ಮ ಕರ್ನಾಟಕದ ಉತ್ತರ ಭಾಗಕ್ಕೆ ಬರ್ತಾರಂತೆ ಸೈನ್ಯ ಸಮೇತವಾಗಿ. ಅಲ್ಲಿ ಯಾವುದೋ ವಿಚಿತ್ರವಾದ ಕೇಳೇ ಇರಲ್ಲ ಆ ಭಾಷೆನ. ಉತ್ತರ ಕರ್ನಾಟಕದ ಭಾಷೆ ಅಂದ್ರೆ ನಮ್ಮ ಕನ್ನಡ ಭಾಷೆ ಆದ್ರೂ ಕೂಡ ಆಡೋ ರೀತಿಯ ಮತ್ತು ಶೈಲಿಯಲ್ಲಿ ತುಂಬಾ ವ್ಯತ್ಯಾಸ ಬರುತ್ತೆ. ಆ ಕನ್ನಡ ಭಾಷೆಯಲ್ಲಿ ಅವ್ರು ಕೇಳಿದಂತೆ ಯಾವ ಭಾಷೆ ಅಂದಾಗ ಅವರು ಕನ್ನಡ ಅದನ್ನ ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿದಂತೆ ಅದು ವ್ಯಾಸಭಾರತ ಉಲ್ಲೇಖ ಇದೆ. ಬಹುಶಃ ಇದು ತುಂಬಾ ಕಡಿಮೆ ಜನ ಗೊತ್ತಿರೋ ವಿಚಾರ, ಹೆಮ್ಮೆ ಪಡುವ ವಿಚಾರ. 5,000 ವರ್ಷಗಳ ಇತಿಹಾಸ ನಮ್ಮ ಭಾಷೆ ಇದೆ ಅಂತಂದ್ರೆ ನಾವೆಲ್ಲರೂ ಕೂಡ ಹೇಳ್ಬೋದು. ಶಾಸ್ತ್ರೀಯ ಸ್ಥಾನಮಾನವನ್ನ ತಮಿಳು ಭಾಷೆ ಕೊಟ್ಟಿದ್ದಾರೆ. ಈ ಒಂದು ಆಧಾರದ ಪ್ರಕಾರ ಕನ್ನಡ ಭಾಷೆಗೆ ತಮಿಳುನಾಡು ಭಾಷೆಗಿಂತ ಹೆಚ್ಚಿನ ಒಂದು ಶತಮಾನಗಳ ಒಂದು ಹಿನ್ನೆಲೆ ಇದೆ ಅಂತ ಹೇಳ್ತು ನನಗೆ ನಾನು ಹೆಮ್ಮೆಯಿಂದ ಹೇಳಿದೆ. ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ, ವಿಶ್ವ ದಾಖಲೆ ಆಗಿದೆ. ನಿಮಗೆಲ್ಲ ಗೊತ್ತಿರಬೇಕು, ವಿಶ್ವದ ಎಲ್ಲಾ ಭಾಷೆಗಳಲ್ಲಿ 1000 ಭಾಷೆಗಳಲ್ಲಿ ಕನ್ನಡಕ್ಕೆ 53ನೇ ಸ್ಥಾನ ಪಡೆದಿದೆ ಅಂತಂದ್ರೆ ಯಾಕೆ ಅಂತಂದ್ರೆ ಕನ್ನಡ ಭಾಷೆ ಸುಂದರ ಭಾಷೆ, ವ್ಯಾಕರಣೋಕ್ತವಾದ ಭಾಷೆ, ಕೇಳೋದಕ್ಕೆ ಮಧುರವಾದ ಭಾಷೆ. ನೀವು ಕೇಳಿ ನಿತ್ಯೋತ್ಸವ ತಾಯಿಯ ನಿತ್ಯೋತ್ಸವ ನೀವು ಕೇಳಿದ್ರಲ್ಲ, ಕೇಳ್ತಾ ಇತ್ತು ಅಂದ್ರೆ ಬಹುಶಃ ನೀವು ಬರೀತೀರ. ಅಂದ್ರೆ ಕನ್ನಡದ ಪದಗಳಲ್ಲಿ ನಿಮ್ಮನ್ನ ಮೈಮರೆಸ್ತಕ್ಕಂಥ ಒಂದು ಶಕ್ತಿ ಇದೆ. ಬರೀ ಮೈಮರೆಸೋದಲ್ಲ, ಆ ನಿಧಾನವಾಗಿ ಒಂದೊಂದೇ ಪದವನ್ನ ಅರ್ಥ ಮಾಡಿಕೊಂಡು ವಿಶ್ಲೇಷಣೆ ಮಾಡ್ತಾ ಹೋಯ್ತು ಅಂದ್ರೆ ಬಹುಶಃ ನಿಮ್ಗೆ ಅನ್ಸುತ್ತೆ ಕನ್ನಡ ಇಷ್ಟೊಂದು ಸಮೃದ್ಧವಾದ ಅರ್ಥಪೂರ್ಣವಾದ ಭಾಷೆ ಅಂತಿತ್ತು. ಯಾಕೆಂದ್ರೆ ತಿದ್ದಿಗಳ ಮೊದಲೆಲ್ಲ ಅಂತಾರೆ.
ನಮ್ಮ ಭಾಷೆ ಬಗ್ಗೆ ನಮಗೆ ಗೊತ್ತಿರಲ್ಲ. ಯಾಕೆಂದ್ರೆ ಅದು ತಿಳ್ಕೊಳ್ಳಕ್ಕಂತ ಪ್ರಯತ್ನ ಮಾಡ್ತಕ್ಕಂಥ ಆಸಕ್ತಿ ಇರಲ್ಲ. ಈಗಿನ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಕಾರ್ಯಭರಾಟೆಯಲ್ಲಿ ಪುರುಷತ್ವ ಕೂಡ ಇರಲ್ಲ. ಮನಸ್ಸಿರಬೇಕು, ಪ್ರಯತ್ನ ಮಾಡಬೇಕು, ಸಮಯ ಸಿಗಲ್ಲ.